ನಾನು ಮಸಾಲ ಓಟ್ಸ್ ಮಾಡ್ತಾ ಇದ್ದೀನಿ. ಮಸಾಲ ಓಟ್ಸ್ಗೆ ಎಲ್ಲ ವೆಜಿಟೇಬಲ್ ಹಾಕಬೇಕು. ಈರುಳ್ಳಿ, ಮೆಣಸಿನಕಾಯಿ, ಟೊಮೆಟೊ, ಬೀಟ್ರೂಟು, ಗಜ್ರಿ, ಬೀನ್ಸ್ ಇವೆಲ್ಲ ವೆಜಿಟೇಬಲ್ ಇದ್ರೇ ಓಟ್ಸ್ ಚೆನ್ನಾಗಿರುತ್ತೆ. ನೋಡಿ, ನಾನು ಸಫಲ ಓಟ್ಸ್ನ ಈ ಕಪ್ ಅಷ್ಟು ತೊಗೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಡಿ. ನೋಡಿ, ಇಷ್ಟು ದೊಡ್ಡದಿದೆ, ನಾನು ಇಷ್ಟು ತೊಗೊಂಡಿದ್ದೀನಿ. ಕಡಲೆಬೇಳೆ ತೊಗೊಂಡಿದ್ದೀನಿ. ಶೇಂಗಾ ಹಾಕ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ, ಈರುಳ್ಳಿ, ಬೀನ್ಸ್, ಕ್ಯಾರೆಟ್, ಬೀಟ್ರೂಟ್ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಅರಿಶಿನ, ಮಸಾಲೆ ನೋಡಿ ಈ ಥರ ಫ್ರೈ ಮಾಡಿ ಈ ಓಟ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ನೀರು ಹಾಕೋಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ನಾವು ಅಳತೆಗೆ ತೊಗೊಂಡಿದ್ವಲ್ಲ ಅದರಷ್ಟು 2 ಕಪ್ ಹಾಕೋಬೇಕು. ಚೆನ್ನಾಗಿ ಕುದಿಯಕ್ಕೆ ಬಿಡಿ. ಬಿಸಿ ಬಿಸಿ ಮಸಾಲ ಓಟ್ಸ್. ನಾನು ಮಸಾಲ ಓಟ್ಸ್ ಮಾಡ್ತಾ ಇದ್ದೀನಿ. ಮಸಾಲ ಓಟ್ಸ್ಗೆ ಎಲ್ಲ ವೆಜಿಟೇಬಲ್ ಹಾಕಬೇಕು. ಈರುಳ್ಳಿ, ಮೆಣಸಿನಕಾಯಿ, ಟೊಮೆಟೊ, ಬೀಟ್ರೂಟು, ಗಜ್ರಿ, ಬೀನ್ಸ್ ಇವೆಲ್ಲ ವೆಜಿಟೇಬಲ್ ಇದ್ರೇ ಓಟ್ಸ್ ಚೆನ್ನಾಗಿರುತ್ತೆ. ನೋಡಿ, ನಾನು ಸಫಲ ಓಟ್ಸ್ನ ಈ ಕಪ್ ಅಷ್ಟು ತೊಗೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಡಿ. ನೋಡಿ, ಇಷ್ಟು ದೊಡ್ಡದಿದೆ, ನಾನು ಇಷ್ಟು ತೊಗೊಂಡಿದ್ದೀನಿ. ಕಡಲೆಬೇಳೆ ತೊಗೊಂಡಿದ್ದೀನಿ. ಶೇಂಗಾ ಹಾಕ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ, ಈರುಳ್ಳಿ, ಬೀನ್ಸ್, ಕ್ಯಾರೆಟ್, ಬೀಟ್ರೂಟ್ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಅರಿಶಿನ, ಮಸಾಲೆ ನೋಡಿ ಈ ಥರ ಫ್ರೈ ಮಾಡಿ ಈ ಓಟ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ನೀರು ಹಾಕೋಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ನಾವು ಅಳತೆಗೆ ತೊಗೊಂಡಿದ್ವಲ್ಲ ಅದರಷ್ಟು 2 ಕಪ್ ಹಾಕೋಬೇಕು. ಚೆನ್ನಾಗಿ ಕುದಿಯಕ್ಕೆ ಬಿಡಿ. ಬಿಸಿ ಬಿಸಿ ಮಸಾಲ ಓಟ್ಸ್.